ನಾವುಗಳು ಯಾವುದೇ ಭಾಷೆ ಮಾತನಾಡಿದರೂ ಕೂಡ ಕನ್ನಡದ ಪ್ರಬುದ್ಧತೆ ಹೆಚ್ಚಾಗಬೇಕೆಂದರೆ ಪ್ರತಿಯೊಬ್ಬರೂ ಭಾಷಾ ಪ್ರೇಮೆ ಮೈಗೂಡಿಸಿಕೊಳ್ಳುವುದರಿಂದ ಸದೃಢ ನಾಡ ಕಟ್ಟಲು ಸಾಧ್ಯವಿದೆ ಎಂದು ಶಾಸಕ ಎನ್.ವೈ. ಗೋಪಾಲಕೃಷ್ಣರವರು ತಿಳಿಸಿದರು. ಶನಿವಾರ ತಾಲೂಕು ಆಡಳಿತ ಹಮ್ಮಿಕೊಂಡಿದ್ದ 70ನೇ ಕರ್ನಾಟಕ ರಾಜ್ಯೋತ್ಸವದಲ್ಲಿ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಕನ್ನಡ ಭಾಷೆಗೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ರಾಜ್ಯದ ಸಾಧನೆಗಳು ಗಮನ ಸೆಳೆದಿವೆ. ನಮ್ಮ ನಾಡಿನ ಬಗ್ಗೆ ನಾವುಗಳು ಕನ್ನಡ ಭಾಷೆಯನ್ನು ಅತ್ಯಂತ ಪ್ರೀತಿಯಿಂದ ಕಾಣಬೇಕಿದೆ. ಗಡಿಭಾಗದಲ್ಲಿರುವ ನಾವುಗಳು ದ್ವಿಭಾಷಿಕರಾಗಿದ್ದು ಕನ್ನಡದ ಪ್ರಬುದ್ಧತೆ ಹೆಚ್ಚಿಸುತ್ತದೆ. ತಾಲೂಕಿನಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡುತ್ತಿರುವುದು ಸಂತಸ ತಂದಿದೆ ಎಂದು ತಿಳಿಸಿದರು. ಆಮೇಲೆ ಭಾಗದಲ್ಲಿ ಬರ್ತಕ್ಕಂಥ ಎಲ್ಲ ಇಂಡಿಯನ್ ರೆಸ್ಟೋರೆಂಟ್ಗಳು, ಆಮೇಲೆ ಅದ್ಭುತವಾಗಿರ್ತಕ್ಕಂಥ ಜನ ಕೂಡ ಬಹಳ ಅಭಿಮಾನ ಪೂರ್ವಕವಾಗಿ ಕನ್ನಡ ಸಂಘಗಳನ್ನು ಕಟ್ಕೊಂಡು ಇವತ್ತು ಅಮೆರಿಕ ಆಗಿರ್ಬೋದು, ಲಂಡನ್ ಆಗಿರ್ಬೋದು, ಸ್ವಿಟ್ಜರ್ಲ್ಯಾಂಡ್ ಆಗಿರ್ಬೋದು, ಆಫ್ರಿಕಾ ಆಗಿರ್ಬೋದು, ಎಲ್ಲ ಕಡೆಗೂ ನಮ್ಮನ್ನು ಆವರಿಸಿಕೊಂಡು ಇವತ್ತು ಒಂದು ಚರಿತ್ರೆಯಲ್ಲಿ ಕನ್ನಡದ ಮೂಲಕ ಕರ್ನಾಟಕ ಎಲ್ಲಿಂದ ತೋರಿಸ್ತಕ್ಕಂಥ ಒಂದು ಸಾಂಕೇತಿಕವಾಗಿರ್ತಕ್ಕಂಥ ಒಂದು ಚಿಹ್ನೆಯನ್ನು ಮೂಡಿರ್ತಕ್ಕಂಥ ಕೆಲಸ, ಅದೇನಾದ್ರೂ ಮೂಡಿ ಬಂದಿರ್ತಕ್ಕಂಥ ಒಂದು ಅಂಶ ಅಂತ ಹೇಳಿದ್ರೆ ಇದು ಕನ್ನಡ. ಆ ಕನ್ನಡಕ್ಕಿರ್ತಕ್ಕಂಥ ಒಂದು ಶಕ್ತಿ, ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಭಾವನೆ, ಅಲ್ಲಿರ್ತಕ್ಕಂಥ ಒಂದು ಪರಿಸರವಾಗಿರ್ತಕ್ಕಂಥ ಗಂಧದ ಪರಿಮಳ ಸೂಚಿಸ್ತಕ್ಕಂಥ ಒಂದು ಗಂಧದ ಪರಿಮಳತ್ವನೇ ಹೊಂದಿರ್ತಕ್ಕಂಥ ಈ ಕನ್ನಡವನ್ನು ನಾವು ಎಷ್ಟು ಮಾತಾಡಿದ್ರು ಸಾಕು. ಈ ತಾವು ಮಾತಾಡಬೇಕಾದ್ರೆ ನಮ್ಮ ಜಗದೀಶ್ ಅವರು, ತಹಶೀಲ್ದಾರ್ ಅವರು, ಮತ್ತೆ ನಮ್ಮ ಪ್ರೊಫೆಸರ್ ಲಿಂಗರಾಜ್ ಅವರು, ಇನ್ನೂ ಅನೇಕ ನಮ್ಮ BO ಮೇಡಮ್ ಅವರು ಕೂಡ ಮಾತಾಡಬೇಕಾದ್ರೂ ಮಾತಾಡಿದ್ರು ಕನ್ನಡದ ಬಗ್ಗೆ. ಕನ್ನಡ ಯಾರು ಬಂತು, ಕರ್ನಾಟಕದಲ್ಲಿ ಮೈಸೂರು ಪ್ರಾಂತ ಹೇಗಿತ್ತು, 1900ರಲ್ಲಿ 1956ರಲ್ಲಿ ಸ್ವಾತಂತ್ರ್ಯ ಬರೋದಕ್ಕಿಂತ ಪೂರ್ವದಲ್ಲಿ ಬ್ರಿಟಿಷರ ಆಡಳಿತದಲ್ಲಿರ್ತಕ್ಕಂಥ ಅಂಚೆ ಅವಧೋಗಿರ್ತಕ್ಕಂಥ 4 ರಾಜ್ಯಗಳನ್ನು, ಅದು ದಕ್ಷಿಣ ರಾಜ್ಯಗಳು, ಒಂದು ಕೇರಳ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಆಂಧ್ರ ಆಗಿರ್ಬೋದು, ಬಾಂಬೆ ಆಗಿರ್ಬೋದು, ಆಮೇಲೆ ಕರ್ನಾಟಕ ಆಗಿರ್ಬೋದು, ಎಲ್ಲ ಕಡೆ ಇರ್ತಕ್ಕಂಥ ಕನ್ನಡಗಳನ್ನು ಸೇರಿಸಿ ಅದ್ಭುತವಾಗಿರ್ತಕ್ಕಂಥ ಒಂದು ಮೈಸೂರು ಪ್ರಾಂತ್ಯವನ್ನ ಕರ್ನಾಟಕ ಅಂತ ಘೋಷಣೆ ಮಾಡಿರ್ತಕ್ಕಂಥ ವಿಚಾರ 1973ರಲ್ಲಿ ನಮ್ಮವರೇ ಆಗಿರ್ತಕ್ಕಂಥ ಹಿಂದುಳಿದ ಒಬ್ಬ ನಾಯಕರಾಗಿರ್ತಕ್ಕಂಥ ದೇವರಾಜ ಅರಸರ ಆಡಳಿತದಲ್ಲಿ ಕರ್ನಾಟಕ ಅಂತ ಆಯ್ತು ಅನ್ನೋದಕ್ಕೆ ನಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಅದನ್ನ ನಾನು ಹೆಚ್ಚೆಚ್ಚಾಗಿ ನಿಮಗೆ ಹೇಳೋದು ಹೋಗಲ್ಲ. ಎಲ್ಲರೂ ಬುದ್ಧಿವಂತರಿದ್ರಿ, ವಿದ್ಯಾವಂತರಿದ್ರಿ, ಅರ್ಥ ಮಾಡ್ಕೊಳ್ಳುವಂತ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಕೂಡ ನಿಮ್ಮಲ್ಲಿದೆ. ಹೀಗಾಗಿ ನಾವೆಲ್ಲರೂ ಕೂಡ ಮಾತೃಭಾಷೆ ಯಾವುದೇ ಆಗಿರ್ಬೋದು. ಇದೇ ಸಂದರ್ಭದಲ್ಲಿ ತಹಸೀಲ್ದಾರ್ ಟಿ ಜಗದೀಶ್ ಕರ್ನಾಟಕ ರಾಜ್ಯೋತ್ಸವ ಬಗ್ಗೆ ಸಂದೇಶ ನೀಡಿ, ಕನ್ನಡ ನಾಡಿಗೆ ದಿವ್ಯ ಪ್ರಾಚೀನ ಪರಂಪರೆ ಇದೆ. ಕಲೆ, ಸಾಂಸ್ಕೃತಿಕ, ಸಾಹಿತ್ಯ, ರಾಜಕೀಯ, ಇತಿಹಾಸ, ಭೂಗೋಳ ಎಲ್ಲ ರೀತಿಯಲ್ಲಿ ವ್ಯಾಪಕವೆನಿಸಿದೆ. ಕನ್ನಡ ನಾಡನ್ನು ಕರುನಾಡು ಕರ್ನಾಟಕ ಎಂದು ಕರೆಯುತ್ತೇವೆ. ಕವಿರಾಜ ಮಾರ್ಗದಲ್ಲಿ ಹೇಳಿರುವಂತೆಯೇ ಕಾವೇರಿಯಿಂದ ಗೋದಾವರಿವರೆಗೂ ನಮ್ಮ ಕರುನಾಡು ವ್ಯಾಪಿಸಿತ್ತು ಎಂದು ತಿಳಿಸಿದರು. ಉಪನ್ಯಾಸ ನೀಡಲು ಸನ್ಮಾನ್ಯ ಲಿಂಗೇಶ್ವರ ಅವರು ಹೇಳ್ತಾರೆ. ನಾನು ಕೇವಲ ಸಂದೇಶವನ್ನು ಮಾತ್ರ ಹೇಳ್ತಾರೆ. ಕನ್ನಡ ನೆನೆ ಕುಣಿದಾಡುವುದೆಂದರೆ ಕನ್ನಡನ ಕಿವಿಯುವುದು, ಕನ್ನಡ ಮಹಾಸೇವೆ ಕನ್ನಡ. ಮೇಲಿನ ಪಂಕ್ತಿಗಳಲ್ಲಿ ಬರುವ ಕವಿವಾಕ್ಯ ಎಷ್ಟೊಂದು ಬುದ್ಧ. ಇದಕ್ಕೆ ಕನ್ನಡ ನಾಡು, ಕನ್ನಡ ಜೀವಿ, ಭುವನೇಶ್ವರಿ ನಿಜವಾಗೂ ಪ್ರೀತಿ, ಕನ್ನಡದ ಜೀವಿಯ ಸಂರಕ್ಷಣೆ, ಕನ್ನಡಮನ ಕೇವಲ ನಮ್ಮೆಲ್ಲರೂ ಕರ್ತವ್ಯ. ನಮ್ಮ ನಾಡನ್ನು ಮೊದಲರು, ಚಾಲುಕ್ಯರು, ಹೊಯ್ಸಳರು, ವಿಜಯನಗರದ ಅರಸರು, ಗಂಗರು, ರಾಜಪೂತರು, ವಿಚಾರ ಕರ್ನಾಟಕವನ್ನು ಆಯ್ದ ವೀರರು, ಧೀರರು, ಆಡಳಿತದಲ್ಲಿ ದಕ್ಷರು ಸಮರ್ಥರಿಸಿಕೊಂಡಿದ್ದಾರೆ. ಕ್ಷೇತ್ರಯುಗದಲ್ಲಿ ಕನ್ನಡ ನಾಡು ಪ್ರಸಿದ್ಧಿ ಪಡೆಯುತ್ತಾರೆ. ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಕುವೆಂಪು ಮತ್ತು ಮೊದಲಾದ ಕವಿಗಳು ಬಣ್ಣಿಸಿರುವಂತೆ ಪಂಪ, ಹೊನ್ನ, ಹರಿಹರ, ರಾಘವಂತ, ಸೋಮೇಶ್ವರ, ಬಸವೇಶ್ವರ, ಹನುಮಂತರು, ಅಪ್ಪನಹಳ್ಳಿ, ಲಕ್ಷ್ಮೀಶ, ಕುಮಾರವ್ಯಾಸ ಮೊದಲಾದವರೆಲ್ಲರೂ ಕವಿ ಪಂಪವರ ನಾಡಿನಲ್ಲಿ ಶುಭಾಶಯಗಳಂತಾಗಿ ನಿಂತಿದ್ದಾರೆ. ಇದೇ ಸಂದರ್ಭದಲ್ಲಿ BO ನಿರ್ಮಲಾದೇವಿ ಅವರು ಸ್ವಾಗತಿಸಿದರು. ಅದೇ ರೀತಿ ವಿಶೇಷ ಉಪನ್ಯಾಸಕನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಪ್ರಾಚಾರ್ಯರಾದ ಲಿಂಗೇಶ್ವರ್ ವೈ ಸಂಕ್ಷಿಪ್ತವಾಗಿ ನೀಡಿದರು.
ಮಾಡ್ತೀನಿ. 1956 ನವೆಂಬರ್ 1ರಂದು ಕನ್ನಡ ಮಾತನಾಡುವಂತಹ ಭೂಪ್ರದೇಶವನ್ನು ಒಟ್ಟಾಗಿಸಿ ಮೈಸೂರು ರಾಜ್ಯ ಅಂತ ಹೇಳ್ಬಿಟ್ಟು ನಾಮಕರಣ ಮಾಡಿ ನಿರ್ಮಾಣ ಮಾಡ್ತಾರೆ. ಆದ್ರೆ ಮೈಸೂರು ರಾಜ್ಯ ಆದಾಗ ಅಖಂಡ ಕನ್ನಡ ಮಾತನಾಡುವಂತ ಜನಗಳ ಭಾವನೆಗೆ ಧಕ್ಕೆ ಬಂದಿರುವಂತ ಹಿನ್ನೆಲೆಯಲ್ಲಿ ಇಲ್ಲ, ಇದು ಮೈಸೂರು ಅನ್ನುವಂತ ನಾಮಕರಣ ಸೂಕ್ತವಾದುದಲ್ಲ, ಇದಕ್ಕೆ ಪ್ರಾಚೀನ ಕಾಲದಿಂದ ಬಂದಿರುವಂತ ಕರ್ನಾಟಕ ಎನ್ನುವಂತ ಹೆಸರಿದ್ದೇನೆ ಸೂಕ್ತ ಅನ್ನುವಂತ ನಿಟ್ಟಿನಲ್ಲಿ ಮತ್ತೆ ಅದಕ್ಕೆ ಹೋರಾಟಗಳು ಶುರುವಾಗಿ 1973 ನವೆಂಬರ್ 1ರಂದು ಸನ್ಮಾನ್ಯ ಶ್ರೀಯುತ ಬಿ ದೇವರಾಜ ಅವರ ನೇತೃತ್ವದಲ್ಲಿ ಹಂಪಿಯ ವಿಶ್ವಾಸ ಮಂದಿರದಲ್ಲಿ ಕನ್ನಡ ಜ್ಯೋತಿಯನ್ನು ಬೆಳಗುವುದರ ಮೂಲಕ 1973 ನವೆಂಬರ್ 1ರಂದು ಕರ್ನಾಟಕ ಎಂದು ನಾಮಕರಣ ಆಗಿದೆ. ಆಗ ಇಡೀ ಕನ್ನಡ ಮಾತನಾಡುವಂತ ನಮ್ಮ ಜನಗಳಿಗೆ ತುಂಬಾ ಆನಂದ ಸಂತೋಷ ಸಂದರ್ಭದಲ್ಲಿ ಉಂಟಾಗುತ್ತೆ. ಆದ್ರೆ ಈ ಒಂದು ಸಂದರ್ಭದಲ್ಲಿ ಏಕೀಕರಣ ಅಂದ ತಕ್ಷಣ 1956 ರಾಜ್ಯ ನಿರ್ಮಾಣ ಅಷ್ಟೇ ಮುಖ್ಯ ಅಲ್ಲ. ಈ ಒಂದು ಏಕೀಕರಣಕ್ಕಾಗಿ ಸುಮಾರು ಅರ್ಧ ಶತಮಾನಕ್ಕೂ ಹೆಚ್ಚು ವರ್ಷಗಳು ಹೋರಾಟ ಮಾಡಿದ್ದಾರೆ. ಅದನ್ನು ಕೂಡ ಏಕೀಕರಣ ಅಂದ ತಕ್ಷಣ ನನಗೆ ನೆನಪಾಗುವಂತ ಹೆಸರು ಯಾರಂದ್ರೆ ಅದು ಕನ್ನಡದ ಕುಲಪುರೋಹಿತ ಎನಿಸಿಕೊಂಡಿರುವಂತ ಶ್ರೀಯುತ ಆಲೂರು ವೆಂಕಟರಾಯರು. ತಮ್ಮ ಕಾರ್ಯಕ್ರಮದಲ್ಲಿ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ಕನ್ನಡ ಗೀತೆಗಳ ನೃತ್ಯ ಮಾಡಿ ಎಲ್ಲರ ಗಮನ ಸೆಳೆದರು. ವಿವಿಧ ಕ್ಷೇತ್ರಗಳ ಸಾಧಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದ ಮುನ್ನ ಭುವನೇಶ್ವರಿಯನ್ನು ಮೆರವಣಿಗೆ ಮೂಲಕ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಲೀಲಾವತಿ ಸಿದ್ದಣ್ಣ, ಜಿಂಕಾವ್ ಶ್ರೀನಿವಾಸ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಹನುಮಂತಪ್ಪ ಎಚ್, ಪಟ್ಟಣ ಪಂಚಾಯಿತಿ ಪ್ರಭಾರಿ ಮುಖ್ಯಾಧಿಕಾರಿ ಲಿಂಗರಾಜು, ವೃತ್ತ ನಿರೀಕ್ಷಕರಾದ ನಾಗರಾಜ್ ಆರ್, ಸಬ್ ಇನ್ಸ್ಪೆಕ್ಟರ್ ಮಹೇಶ್ ಲಕ್ಷ್ಮಣ್ ಹೊಸಪೇಟೆ, ಡಾಕ್ಟರ್ ರಂಗಪ್ಪ, ಪಟ್ಟಣ ಪಂಚಾಯಿತಿ ಸದಸ್ಯರಾದ ಎಸ್ ಖಾದರ್, ಮುಖಂಡರುಗಳಾದ ವಿ ಮಾರ್ನಾಯ್ಕ್, ದೇವಯ್ಯ, ಅಬ್ದುಲ್ಲಾ, ನಾಗಭೂಷಣ್, ನಾಗರಾಜ್ ಇನ್ನೂ ಹಲವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ PM ಗಂಗಾಧರ್, ಭಾರತ್ ವೈಭವ್ ನ್ಯೂಸ್, ಮೊಳಕಾಲ್ಮೂರು. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.